ಎಂಥ ಆಸ್ತಿ, ಎಂಥ ಅಂತಸ್ತು, ಚಿಟ್ಕೆ ಹೊಡೆದ್ರೆ ಕೈಗೊಬ್ಬ ಕಾಲ್ಗೊಬ್ಬ ಆಳು. ಬೇಕಿದ್ರೆ ಪ್ರಾಣನೇ ಕೊಡೋ ಗಂಡ. ಮನ್ಸ್ ಮಾಡಿದ್ರೆ ನಿನ್ನ ಚಿನ್ನದ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ನಿನ್ನ ಹುಚ್ಚಂತರ ಪ್ರೀತಿ ಮಾಡ್ತಾನೆ. ಮದುವೆ ಮನೇಲಿ ನಿನ್ ರೂಪ ಹೊತ್ಕೊಂಡಿರೋ ನನ್ನನ್ನು ನೋಡಿ ತಾಳಿ ಬಿಟ್ಟು ನನ್ನ ಹತ್ರ ಓಡ್ ಬಂದ ಅಂದ್ರೆ ಅವನಿಗೆ ನಿನ್ ಮೇಲೆ ಅದಿನ್ನೆಷ್ಟು ಪ್ರೀತಿ ಇರಬೇಕು. ಯಾವುದೇ ಹೆಣ್ಣಾದ್ರೂ ಇಂಥ ಒಬ್ಬ ಗಂಡ ಇರಬೇಕಪ್ಪ ಅಂತಾನೆ ಅಂದ್ಕೊಳ್ಳೋದು. ಯಾರೋ ಯಾಕೆ, ನಾನೇ ಅಂದ್ಕೋತೀನಿ. ಆ ವಸ್ತು ಇನ್ನೊಬ್ರ ಹತ್ರ ಇದೆ ಅಂತ ಗೊತ್ತಾದ್ರೆ ಅದ್ರ ಮೇಲೆ ನಾನು ಕಣ್ ಬಿದ್ರೆ ಅದನ್ನ ಕಿತ್ಕೊಂಡೇ ಅಭ್ಯಾಸ ನನಗೆ. ಆ ದೇವ್ರು ನಿನ್ನ ಹಣೆಯಲ್ಲಿ ಅದ್ ಎಂಥ ವೈಭೋಗನ ಬರ್ದಿದ್ದ. ಆದ್ರೆ ಈ ಪ್ರಾರ್ಥನಾ ನಿನ್ನ ಹಣೆ ಬರನ ಆಳ್ಸಿ, ನಿನ್ನನ್ನ ಮನೆಯಿಂದ ಹೊರಗೆ ಕಳಿಸಿ, ಕಣ್ಣೀರಲ್ಲೇ ಕೈ ತೊಳ್ಸಿ, ಈಗ ನಿನ್ ಜಾಗಕ್ಕೆ ನಾನ್ ಬಂದು ಕೂತಿದ್ದೀನಿ. ನಿನ್ ಜಾಗಕ್ಕೆ ಬರೋದಷ್ಟೇ ಅಲ್ಲ, ಮನೆಯವ್ರು ಎಲ್ರೂ ನನ್ನ ಕೈವಶ ಮಾಡ್ಕೊಂಡಿದ್ದೀನಿ. ಕೆಲವ್ರು ಬಂದಿದ್ದಾರೆ, ಇನ್ನು ನಿನ್ ಗಂಡ ಬರೋದಷ್ಟೇ ಬಾಕಿ. ಬರ್ತಾನೆ, ಅವನು ಬರ್ತಾನೆ. ನನ್ನ ಕೈ ಮುಷ್ಟಿನಲ್ಲಿ ವಿಲ 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 ಅಂತ ಒದ್ದಾಡ್ತಾನೆ. ಆಮೇಲೆ ಆ ಆಸ್ತಿ, ಹಣ, ಅಂತಸ್ತು ಎಲ್ಲ ಈ ಪ್ರಾರ್ಥನೆ. ಕಷ್ಟಪಟ್ರೆ ಯಾವತ್ತೂ ಉದ್ಧಾರ ಆಗಕ್ಕಾಗಲ್ಲ. ನಾನ್ ಮಾಡ್ತಿರೋ ಕೆಲ್ಸಕ್ಕೆ ಏಜೆ ಮನೆ ಗೇಟ್ನೂ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ತಲೆನೇ ಹೊಡಿಬೇಕು. ಆಗ್ಲೇ ಅಂದ್ಕೊಂಡಿದ್ದೆಲ್ಲ ಅಂದ್ಕೊಳ್ಳೋಕ್ ಮುಂಚೆನೇ ಆಗ್ತಾ ಹೋಗುತ್ತೆ. ನಾನು ಇಷ್ಟು ಬೇಗ ಆ ಮನೆ ಯಜಮಾನಿ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣನೇ ನೀನು. ಅದಕ್ಕೆ ದಡ ಸೇರಿಸಿರೋ ಅಂಬಿಗನ್ಗೆ ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ನಾನು ಆ ಮನೇಲಿ ಮೆರೆಯೋಕೆ ನೀನು ನನಗೆ ಹೆಲ್ಪ್ ಮಾಡಿರೋಂಥ ಗುರು ಅಂತರ. ನೀನೊಂಥರ ಈ ಅನ್ಅಫಿಷಿಯಲ್ ದೇವರಿದ್ದ ಹಾಗೆ ನನಗೆ. ಅದಕ್ಕೋಸ್ಕರನೇ ಈ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಅಲ್ಲದೆ ಹೋದ್ರೂ ಗಂಡನ ಮನೆಯಿಂದ ಅಂತ ನಿನಗೋಸ್ಕರ ಬಾಗಿಣ ತಂದಿದ್ದೀನಿ. ತಗೋ ಅಂತರ ಬಾಗಿಣ. ತಗೋ ತಗೋ ತಗೋ. ಹೇಗೆ ಬರ್ತ್ಯಾ? ನಿನಗೆ ಬಾಗಣ ತಗೋಬೇಕು ಅನ್ನೋ ಆಸೆ ಇದ್ರೂ ಕೂಡ ನಿನಗೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ಯಾ. ಇದೇ ಜಾಗದಲ್ಲಿ ಅಲ್ವಾ ನಿನ್ನನ್ನು ಹೂತಾಕಿರೋದು? ಪಾಪ. ಅದೊಂದು ಮಾತಿದೆ, ಮನುಷ್ಯ
ಹೆಣ್ಣು ಹೊನ್ನು ಮಣ್ಣು ಇದ್ಯಾವುದ್ರಿಂದನೂ ಹೋಗ್ಬಾರ್ದಂತೆ. ಆದ್ರೆ ನೀನು ಮಣ್ಣೊಳಗೆ ಹೋಗ್ಬಿಟ್ಟಿದ್ಯಾ. ಸೋ ಸ್ವೀಟ್ ಅಲ್ಲ? ಮುತ್ತೈದೆಯಾಗಿ ಸತ್ತಿರೋ ನಿನಗೆ ನನ್ನ ಕಡೆಯಿಂದ ನನ್ನ ಸ್ವೀಟ್ ಅಂತರಂಗೆ ಬಾಗಣ ತಗೋ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾರು? ಯಾರದು? ಯಾರು? ಯಾರದು? ಸಾರಿ ಮಾ, ಹೊರಗಡೆ ಸೌಂಡ್ಗೆ ಡಿಸ್ಟರ್ಬ್ ಆಗ್ಬಿಟ್ಟೆ. ನೋಡು, ಇನ್ಮೇಲೆ ವರ್ಷ ವರ್ಷ ಬಂದು ನಿನಗೆ ಬಾಗ್ನ ಕೊಡ್ತಾನೇ ಇರ್ತೀನಿ. ಇನ್ನು ಸ್ವಲ್ಪ ದಿನ ಆ ಮನೆನೂ ನಂದು, ಆಸ್ತಿನೂ ನಂದು. ಓಕೆ ಅಂತ ನೀನು ನಂಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ಹೇಳು ಹೇಳು ಹೇಳು. ಉರಿತಿದ್ಯಾ? ಹೆಂಗೂ ಮಣ್ಣಲ್ಲಿ ಮಲಗಿದ್ಯಾ, ತಣ್ಣಗಿರುತ್ತೆ. ರಿಲ್ಯಾಕ್ಸ್ ಆಗು. ಬರ್ಲಾ? ಬಾಯ್ ಯಂತ್ರ. ಲವ್ ಯು. ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ನಿನ್ನನ್ನು ಪೂಜಿಸ್ಬೇಕು, ಜ್ಞಾಪಿಸ್ಕೋಬೇಕು ಅಂತಾರೆ. ವಿದ್ಯೆ ಬುದ್ಧಿಗೆ ಅಧಿಪತಿ ನೀನು, ವಿಘ್ನ ವಿನಾಶಕ ನೀನು. ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ತಲೆ ಹೋಗೋವರೆಗೂ ಹೋರಾಡ್ದೋ ನೀನು. ಅಂತಲ್ಲಿ ಏನೆಲ್ಲ ಆಗೋಯ್ತು. ಬೆಟ್ಟದಷ್ಟು ಪ್ರೀತಿ ಕೊಟ್ಟೆ, ಅದನ್ನು ಬಯಸೋ ಮನಸ್ಸು ಕೊಟ್ಟೆ, ಜೊತೆಗೆ ಬದುಕೋಕ್ಕೆ ಜೀವನ ಕೊಟ್ಟೆ. ಆದರೆ ಅನುಭವಿಸೋಕೆ ಸಮಯನೇ ಕೊಡಲಿಲ್ಲ. ಪ್ರೀತಿಗೆ ಸಾವಿಲ್ಲ, ಆದ್ರೆ ಪ್ರೀತಿ ಅವ್ರಿಗೆ ಸಾವಿದೆ ಅಂತ ಕೇಳ್ಕೊಂಡು ಬೆಳೆದವ್ ನಾನು. ಜಗತ್ತಲ್ಲಿ ತುಂಬಾ ಪ್ರೀತಿ ಮಾಡೋರನ್ನ ನೋಡಿದ್ದೀನಿ, ಆದ್ರೆ ನಿಮ್ ಪ್ರೀತಿ ಬಗ್ಗೆ ನನಗೆ ಕೇಳಿ. ಪ್ರೀತಿ ಮಾಡಿದ್ರೆ ಇದೇ ತರ ಮಾಡ್ಬೇಕು, ಗಂಡ ಸಿಕ್ಕರೆ ಇವ್ರ ತರನೇ ಸಿಗ್ಬೇಕು ಅಂತ ಆಸೆ ಪಟ್ಟವಳು ನಾನು. ಆ ಪ್ರೀತಿ ಹೋಯ್ತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಜೀವನ ಕಳಿಸ್ದೆ.
ಜೀವನ ಅರ್ಥ ಮಾಡ್ಕೊಂಡು ಬದುಕೋಕೆ ಶುರು ಮಾಡೋ ಅಷ್ಟೊತ್ತಿಗೆ ಮತ್ತದೇ ಪ್ರೀತಿನ ಕಳಿಸ್ದೆ. ಇವತ್ತು ನನ್ನ ಹತ್ರ ಎಲ್ಲ ಇದೆ, ನನ್ನ ಪ್ರೀತಿ ನನ್ನ ಹತ್ರ ಇದೆ. ಆದರೆ ನನ್ನ ಪ್ರೀತಿಯಿಂದ ಬೇರೆಯವ್ರಿಗೆ ಅನ್ಯಾಯ ಆಗ್ಬಾರ್ದು. ನನ್ನ ಪ್ರೀತಿ ಬೇರೆಯವ್ರ ಬಾಳನ್ನ ಬೆಳಗ್ಬೇಕೆ ಹೊರತು ಕತ್ಲಕ್ಕೆ ತಳ್ಳಬಾರ್ದು. ಹೆಂಡತಿನ ಪ್ರೀತಿಸೋ ಎಷ್ಟೋ ಜನ ಹೆಂಡತಿ ಹೋದ್ಮೇಲೆ ಇನ್ನೊಂದು ಮದುವೆ ಆಗಿ ಜೀವನ ಕಟ್ಕೊಂಡಿದ್ದಾರೆ. ಆದ್ರೆ ನಿಮ್ ಪ್ರೀತಿಯಲ್ಲಿ ನನ್ನ ನಂತರ ಬರ್ತಾಳೆ ಅನ್ನೋ ಆಸೆನ ಮನ್ಸಲ್ಲೇ ಬಚ್ಚಿಟ್ಕೊಂಡು ಅವ್ರ ಭಾವನೆನ ಬಿಗ್ದಿಡ್ಕೊಂಡು ನನ್ನ ನಂತರ ಬರ್ತಾಳೆ, ಅವಳನ್ನ ಸೇರ್ತಾಳೆ ಅಂತ ಕಾಯ್ತಾ ಇದ್ದಾರೆ ಅಕ್ಕ. ಪ್ಲೀಸ್ ನನಗೆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡು. ನನಗೊಂದು ಕ್ಲಾರಿಟಿ ಕೊಡು. ಆಗ ಕೇಳ್ತಿಲ್ದೆ ನಾನು ಆರಾಮಾಗಿ ಬದುಕ್ಬೋದು. ಅಂಡ್ ಇದು ನೀನೊಬ್ಬನಿಂದಾನೇ ಸಾಧ್ಯ. ನನ್ನೊಳಗೆ ನಾನು ಹೋರಾಡ್ತಾ ಇದ್ದೀನಿ. ಈ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು, ನನಗೊಂದು ಕ್ಲಾರಿಟಿ ಬೇಕು. ಅಲ್ಲಿ ತನಕ ಹೋರಾಡ್ತಾನೆ ಇರ್ತೀನಿ. ನನಗೆ ಈ ವಿಷಯದಲ್ಲಿ ನೀನು ಕ್ಲಾರಿಟಿ ಕೊಡಲೇಬೇಕು. ಪ್ಲೀಸ್. ಇಂಥ ಪ್ರೀತಿ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿ. ಆದ್ರೆ ನೀವು ಬರ್ಲೇ ಇಲ್ಲ ಅಕ್ಕ. ಇಲ್ಲ, ಇಂಥ ಪವಿತ್ರವಾದ ಪ್ರೀತಿನ ನಾನು ಸಾಯೋಕ್ ಬಿಡಲ್ಲ. ಇಂಥ ಪ್ರೀತಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಆ ರಾಕ್ಷಸಿಯಿಂದ ನನ್ನ ಮನೆನ ನಾನು ಉಳಿಸ್ಕೋತೀನಿ. ನಿಮ್ ಜಾಗನ ನಾನು ತುಂಬ್ತೀನಿ. ನಾನು ಗೌರವ ಕೊಟ್ಟಿದ್ದು ನಿಮ್ ಹೆಸರಿಗೆ, ನಿಮ್ ವ್ಯಕ್ತಿತ್ವಕ್ಕೆ, ನಿಮ್ ರೂಪಕ್ಕೆ. ಅವಳು ಯಾರೋ ಬಂದು ನಮ್ಗೆಲ್ಲ ನಂಬಿಕೆ ದ್ರೋಹ ಮಾಡ್ತಾಳೆ ಅಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ಇಲ್ಲ ಅಕ್ಕ, ಯಾವತ್ತಿದ್ರು ನೀವೇ ನನಗಕ್ಕ. ನಿಮ್ಗೆ ನಾನೇ ನಿಮ್ ತಂಗಿ. ನಿಮ್ ಪ್ರೀತಿನ ಸಾಯಕ್ಕೆ ನಾನ್ ಬಿಡಲ್ಲ ಅಕ್ಕ, ಬಿಡಲ್ಲ. ಅರ್ಧಕ್ಕೆ ಬಿಟ್ಟೋಗಿರೋ ಈ ಪ್ರೀತಿನ ನಾನ್ ಮುಂದುವರಿಸ್ತೀನಿ ಅಕ್ಕ, ನಾನ್ ಮುಂದುವರಿಸ್ತೀನಿ. ಆ ಮನೆ ನಂದು, ಅವರು ನನ್ ಗಂಡ. ನಿಮ್ ಪ್ರೀತಿನ ನಾನ್ ಮುಂದುವರಿಸ್ತೀನಿ ಅಕ್ಕ, ಅದನ್ನ ನಾನು ಉಳಿಸ್ತೀನಿ. ಈ ಬಾಗಿಣನ ನಾನ್ ಮನೆಗೆ ತಗೊಂಡು ಹೋಗ್ತೀನಿ ಅಕ್ಕ. ಕನ್ಫ್ಯೂಷನ್ ಇರೋ ನನ್ನ ಗಂಡನ್ಗೆ ನಾನ್ ನಿಮ್ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಕ್ಲಾರಿಟಿ ಕೊಡ್ತೀನಿ. ಅವರು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋ ಹಾಗೆ ನಾನ್ ಮಾಡ್ತೀನಿ. ನಿಮ್ ಮೇಲೆ ಆಣೆ. ಇಲ್ಲ, ನಾನು ಡಿಸ್ಟರ್ಬ್ ಆಗಬಾರ್ದು. ನನ್ನ ಗುರಿ ಆಗಲಿ, ನನ್ನ ದೃಷ್ಟಿ ಆಗಲಿ, ನನ್ನ ಆಲೋಚನೆಗಳಾಗಲಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗಬಾರ್ದು. ನಿನ್ನನ್ನ ಮನೆಯಿಂದ ಹೊರಗೆ ಕಳಿಸಿ ಕಣ್ಣೀರಲ್ಲೇ ಕೈ ತೊಳ್ಸಿ ಈಗ ನಿನ್ ಜಾಗಕ್ಕೆ ನಾನ್ ಬಂದ್ ಕೂತಿದ್ದೀನಿ. ಮನೆಯವ್ರು ಎಲ್ರೂ ನನ್ನ ಕೈವಶ ಮಾಡ್ಕೊಂಡಿದ್ದೀನಿ. ಕೆಲವ್ರು ಬಂದಿದ್ದಾರೆ, ಇನ್ನು ನಿನ್ ಗಂಡ ಬರೋದಷ್ಟೇ ಬಾಕಿ. ಬರ್ತಾನೆ, ಅವನು ಬರ್ತಾನೆ. ನನ್ನ ಕೈ ಮುಷ್ಟಿನಲ್ಲಿ ವಿಲ 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 ಅಂತ ಒದ್ದಾಡ್ತಾನೆ.
ಲೀಲಾ ನೀನಾ? ಹೌದು ಅಕ್ಕ, ನಾನೇ. ಯಾಕೆ ಹೆದರ್ಕೊಂಡ್ಬಿಟ್ರಾ? ಮತ್ತೆ ಈಗ ಹಿಂದೆಯಿಂದ ಬಂದ್ರೆ ಭಯ ಆಗಲ್ವಾ? ಎಲ್ಲರನ್ನ ನಂಬಿಸಿ ಬೆನ್ನ ಹಿಂದೆ ಚೂರಿ ಚುಚ್ಚಿದ್ಯಲ್ಲ, ನಿನ್ಯಾಕೆ ಭಯ? ಥೂ, ರಾಕ್ಷಸಿ. ನಾನೇ ನಿಮ್ಮನ್ನ ಹೆದರ್ಸಕ್ಕಂತ ಬಂದಿಲ್ಲ ಅಕ್ಕ. ನನ್ನನ್ನು ಹೆದರ್ಸೋಕೆ ನೀನ್ ಯಾವಳೆ? ನಾನು ನನ್ನ ನಿಜ ರೂಪ ಹೊರಗೆ ತೋರಿಸಿದ್ರೆ ಮನೆ ಮಂದಿ ಎಲ್ಲ ವರ್ಷಾನ್ಗಟ್ಲೆ ಹೆದರ್ಕೋಬೇಕಾಗತ್ತೆ. ಹಾಗಿರುತ್ತೆ. ಏನಿಲ್ಲ ವಿಷಯ? ಏನೂ ಇಲ್ಲ ಅಕ್ಕ, ನಿಮ್ಮನ್ನ ನೋಡ್ದೆ ನನಗೆ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೌದು, ನೀವು ಎಲ್ಲಿಗೆ ಹೋಗಿದ್ರಿ? ಹೀಗೆ ಹತ್ರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದೆ. ಯಾಕೆ, ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡ್ಯಾ? ಹ್ಞೂ ಅಕ್ಕ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನೀವು ನನ್ನೂ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು, ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಹಾ, ನಾನು ಹೋಗಿದ್ದ ಜಾಗ ನೋಡಿ ಅಲ್ಲೇನಿತ್ತು ಅನ್ನೋದನ್ನ ನೀನು ನಿನ್ನ ಕಣ್ಣಾರೆ ನೋಡಿದ್ದಿದ್ರೆ ಅಲ್ಲೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಿದ್ದೆ ಕಣೆ. ಲೀಲಾ, ಮುಂದಿನ ಸಲ ಖಂಡಿತ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಏ ಪ್ರಾರ್ಥನಾ, ನೀನು ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ, ಏನು ಮಾತಾಡಿದೆ ಅಂತ ನನ್ನ ಕಣ್ಣಾರೆ ನೋಡಿನೇ ನಾನು ಈ ಥರ ಬದಲಾಗಿರೋದು ಕಣೆ. ಮುಂದಿನ ಸಲ ಅನ್ನೋದು ಬರಬೇಕಲ್ವಾ? ನಿನ್ಗೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನಾನು ಲೀಲಾನೇ ಅಲ್ಲ. ಸುಮ್ಮನೆ ಹೇಳ್ತೀರಪ್ಪ, ಆದರೆ ನಿನ್ನನ್ನು ಕರ್ಕೊಂಡೇ ಹೋಗಲ್ಲ. ಈ ಸತಿನೂ ಹೊರಗಡೆ ಹೋಗಿದ್ರಿ, ಆದರೆ ನಾನು ಕರ್ಕೊಂಡು ಹೋಗಲಿಲ್ಲ. ಇಲ್ಲೇ ಎಲ್ಲೋ ಕೆಲಸ ಇತ್ತು ಅಂತ ಹೇಳಿದ್ರಿ. ಹೌದು ಅಕ್ಕ, ಅಂತ ಕೆಲಸ ಏನಿತ್ತು ನಿಮಗೆ? ಹೀಗೆ ಸಣ್ಣ ಪುಟ್ಟ ಕೆಲಸ. ಅದೇ ಅಕ್ಕ, ಏನು ಸಣ್ಣ ಪುಟ್ಟ ಕೆಲಸ ನನಗೂ ಹೇಳಿ. ಯಾಕೆ ಇವಳು ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ? ಅದೆಲ್ಲ ಹೇಳಕ್ಕಾಗಲ್ಲಮ್ಮ, ಪರ್ಸ್ನಲ್ ಕೆಲಸ. ಹೇಳು ನೋಡೋಣ, ನಿನಗೆ ತಾಕತ್ತಂತ ಇದ್ರೆ ಹೇಳು. ಏನಕ್ಕ ನೀವು ನನ್ನ ನಿಮ್ಮ ತಂಗಿ, ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಹೇಳ್ತೀರಾ, ಸುಮ್ಮನೆ ಬಾಯಿ ಮಾತಿಗ? ನನ್ನ ನಿಮ್ಮ ಮಧ್ಯೆ ಏನು ಪರ್ಸನಲ್ ವಿಷಯ ಇರೋಕ್ಕೆ ಸಾಧ್ಯ? ಅದೇನು ಅಂತ ಹೇಳಿ ಪ್ಲೀಸ್. ಅಯ್ಯೋ, ಅದಿರಲಿ, ಊಟ ಮಾಡಿದ್ಯಾ? ಪ್ಲೇಟ್ನ ಅದೆಷ್ಟು ಚೆನ್ನಾಗಿ ಚೇಂಜ್ ಮಾಡ್ತೀಯಾ ಪ್ರಾರ್ಥನಾ. ನನ್ನ ಮನೇನ ನಾಶ ಮಾಡಬೇಕು ಅಂತ ಬಂದಿದ್ಯಾ? ಅದನ್ನ ಈ ಜನ್ಮದಲ್ಲಿ ಆಗಕ್ಕೆ ಬಿಡಲ್ಲ. ಒಂದು ಪಕ್ಷ ನನಗೆ ಸತ್ಯ ಗೊತ್ತಾಗದೇ ಇದ್ದಿದ್ರೆ ನೀನು ಗೆಲ್ತಿದ್ಯೋ ಏನೋ. ಈ ಲೀಲಾಗೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಬಿಟ್ಬಿಡ್ತೀನಾ? ನೀನು ಮಾಡಿರೋ ಅನ್ಯಾಯಗಳೆಲ್ಲ ಹೇಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ನೀನು ಅಂತ್ಯ ಕಾಣಿಸ್ತೀನಿ ಅಂತ ನೋಡ್ತಾ ಇರು. ಇನ್ಮೇಲೆ ಈ ಮನೆ ನಂದು, ಏಜೆ ನನ್ನವರು. ಅರ್ಧದಲ್ಲೇ ನಿಂತು ಹೋಗಿರೋರ ಪ್ರೇಮ ಕಥೆನ ನಾನು ಮುಂದುವರಿಸ್ತೀನಿ. ಅಂತರಾಕ್ಕನ ಜಾಗದಲ್ಲಿ ನಾನು ನಿಲ್ತೀನಿ. ನನ್ನ ದಾಟಿ ಈ ಮನೇನ, ಏಜೆನ ಅದು ಹೇಗೆ ಪಡ್ಕೋತೀಯೋ ನಾನು ನೋಡ್ತೀನಿ. ಹಲೋ ಲೀಲಾ, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮುಖ ಏನು ಹಾಗೆ ನೋಡ್ತಿದ್ಯಾ? ನಿಮ್ಮ ರೂಪ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತಪ್ಪ. ನಿಮ್ಮ ರೂಪನೇ ನಿಮಗೆ ಅಸ್ತ್ರ ಅಲ್ವಾ? ಅಂದರೆ ಏನು ಹೇಳ್ತಿದ್ಯಾ ನೀನು? ಏನು ನಿನ್ನ ಮಾತಿನ ಅರ್ಥ? ರೂಪನೇ ನಿಮ್ಮ ಅಸ್ತ್ರ ಅಲ್ವಾ ಅಂತ ಅಂದರೆ? ಅಕ್ಕ, ರಿಲ್ಯಾಕ್ಸ್ ಆಗಿ. ಅಸ್ತ್ರಗಳಲ್ಲಿ ಸುಮಾರು ವಿಧ ಇದೆ ಅಂತೆ. ಬಿಲ್ಲು, ಬಾಣ, ಈಟಿ, ಕತ್ತಿ ಇದೆಲ್ಲ ಅಸ್ತ್ರ ಅಂತಾರೆ. ಇನ್ನು ಕೆಲವರು ಬುದ್ಧಿನ, ಇನ್ನು ಕೆಲವರು ವಿದ್ಯೆನ, ಇನ್ನು ಕೆಲವರು ಕಲೆನ. ನಿಮ್ಮ ರೂಪನೂ ಒಂದು ಅಸ್ತ್ರ ಅಂತ ಹೇಳಕ್ ಬಂದೆ. ನಿಮ್ಮ ರೂಪ ನೋಡ್ತಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಫ್ಲಾಟ್ ಆಗಿಬಿಡ್ಬೋದು ಅಲ್ವಾ ಅಕ್ಕ? ಓ, ಹಾಗೆ ಹೇಳ್ದ್ಯಾ? ಲೀಲಾ, ನೀನು ನನ್ನ ತುಂಬ ಹೊಗಳುತ್ತಿದ್ಯಾ. ಆ ಥರ ಏನೂ ಇಲ್ಲ ಅಕ್ಕ, ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ಹಾಗೆ ಊಟಕ್ಕೆ ಕರೆಯೋಣ ಅಂತ ಬಂದೆ. ಅಜ್ಜಿ ಊಟಕ್ಕೆ ಕರೀತಾ ಇದ್ದಾರೆ, ಬನ್ನಿ. ನೀನು ಹೋಗಿರು, ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ. ನಾನೇ ಕುಡಿಸ್ತೀನಿ, ಬನ್ನಿ. ಏನಂದೆ? ನೀವು ನೀರು ಕುಡಿಬೇಕು ಅಂತ ಹೇಳಿದ್ರಲ್ಲ, ಬನ್ನಿ ನನ್ನ ಕೈಯಾರೆ ನೀರು ಕುಡಿಸ್ತೀನಿ ಅಂತ ಹೇಳಿದೆ. ಹಾಗಾ? ಸರಿ, ಹೋಗಿರು, ಬಂದೆ. ಸರಿ.